ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಗೋಲ್ಡನ್ ಟಾಪಿಕ್. ಈ ಒಂದು ವಿಡಿಯೋದಲ್ಲಿ ಆರ್ಟೆಮಿಸ್ 2 ಬಗ್ಗೆ ನೋಡೋಣ. ಆರ್ಟೆಮಿಸ್ 2 ಉಡಾವಣೆ ಮಾಡಿರುವುದು ನಾಸಾ ಅಂದರೆ ನ್ಯಾಷನಲ್ ಏರೋನಾಟಿಕ್ಸ್ ಆ್ಯಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಅಂತ ಉಡಾವಣೆ ಮಾಡಿರುವುದು ಕೆನಡಿ ಬಾಹ್ಯಾಕಾಶದಿಂದ ಯಶಸ್ವಿಯಾಗಿ ಉಡಾವಣೆ ಮಾಡಲಾಗಿದೆ. ಇದರ ಒಂದು ಪ್ರಮುಖ ಮಾಹಿತಿ ಎಂದರೆ ಚಂದ್ರನ ಸಮೀಪ ಪ್ರಯಾಣ. ಏಪ್ರಿಲ್ 6, 2026ರಂದು ಗಗನಯಾತ್ರಿಗಳು ಚಂದ್ರನ ಅತ್ಯಂತ ಹತ್ತಿರಕ್ಕೆ ತಲುಪಿ ಇತಿಹಾಸ ನಿರ್ಮಿಸುವರು. ಭೂಮಿಗೆ ಮರಳುವಿಕೆ ಎಂದರೆ ಏಪ್ರಿಲ್ 10, 2026ರಂದು ಭಾರತೀಯ ಕಾಲಮಾನದ ಪ್ರಕಾರ ಭೂಮಿಗೆ ಮರಳುವರು. ಅಂದರೆ ಓರಿಯನ್ ನೌಕೆಯು ಪೆಸಿಫಿಕ್ ಸಾಗರದಲ್ಲಿ ಇಳಿಯುವುದು. ಆರ್ಟೆಮಿಸ್ 2 ಗಗನಯಾನಕ್ಕೆ 4 ಗಗನಯಾತ್ರಿಗಳು ಆಯ್ಕೆಯಾಗಿದ್ದಾರೆ. ಮೊದಲನೇದಾಗಿ ರೆಡ್ ವೈಸ್ಮನ್ ರವರು, ಇವರು ಕಮಾಂಡರ್ ಆಗಿದ್ದಾರೆ. ಇವರು ನಾಸಾದಿಂದ ಆಯ್ಕೆಯಾದ ಗಗನಯಾತ್ರಿಯಾಗಿದ್ದಾರೆ. ನಂತರದಾಗಿ ವಿಕ್ಟರ್ ಗ್ಲೋವರ್ ರವರು, ಇವರು ಪೈಲಟ್ ಆಗಿದ್ದಾರೆ. ಅಮೆರಿಕದಿಂದ ಆಯ್ಕೆಯಾದ ಗಗನಯಾತ್ರಿಯಾಗಿದ್ದಾರೆ. ಇವರು ಚಂದ್ರನತ್ತ ಪ್ರಯಾಣಿಸಿದ ಮೊದಲ ಕಪ್ಪು ವರ್ಣೀಯರಾಗಿದ್ದಾರೆ. ನಂತರದಾಗಿ ಕ್ರಿಸ್ಟನಾ ಕೋಚ್ ರವರು ಮಿಷನ್ ಸ್ಪೆಷಲಿಸ್ಟ್ ಆಗಿದ್ದಾರೆ. ಇವರು ಕೂಡ ನಾಸಾದಿಂದ ಆಯ್ಕೆಯಾದ ಮಹಿಳೆಯಾಗಿದ್ದಾರೆ. ಇವರು ಚಂದ್ರನ ಮಿಷನ್ನಲ್ಲಿ ಪಾಲ್ಗೊಂಡ ಮೊದಲ ಮಹಿಳೆಗೆ ಹೆಗ್ಗಳಿಕೆಯಾಗಿದ್ದಾರೆ. ನಂತರದಾಗಿ ಜೆರೆಮಿ ಹ್ಯಾನ್ಸನ್ ರವರು ಮಿಷನ್ ಸ್ಪೆಷಲಿಸ್ಟ್ ಆಗಿದ್ದಾರೆ. ಇವರು ಕೆನಡಾದಿಂದ ಅಂದರೆ CSA ಅಂದರೆ ಕೆನಡಿಯನ್ ಸ್ಪೇಸ್ ಏಜೆನ್ಸಿ ಅವರಿಂದ ಆಯ್ಕೆಯಾದ ಗಗನಯಾತ್ರಿಯಾಗಿದ್ದಾರೆ. ಇವರು ಅಮೆರಿಕದವರಲ್ಲದ ಮೊದಲ ಚಂದ್ರನ ಗಗನಯಾತ್ರಿ ಆಗಿದ್ದಾರೆ. ಇದಾಗಿತ್ತು ಆರ್ಟೆಮಿಸ್ 2. ಈ ವಿಡಿಯೋ ಇಷ್ಟ ಆಗಿದ್ರೆ ಇದೇ ತರ ಮುಂದೆ ವಿಡಿಯೋ ಬರ್ತಾನೆ ಇರುತ್ತೆ, ಕಲಿತಾನೆ ಇರ್ತೀರಾ, ನೋಡ್ತಾ ಇರಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್.